ನಮ್ಮ ಮೈಸೂರಿಂದ ನಾನು ಹೊರಟಿದ್ದೀನಿ ಸೋಲೋ ಟ್ರಿಪ್ಪಿಗೆ. ಸೊ ಈ ಜಾಗಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ನಾನು ಫೈನಲಿ 150 ಕಿಲೋಮೀಟರ್ ಓಡಿಸ್ಕೊಂಡು ನಾನು ತಲುಪಿದ್ದೆ MRR ನೇಚರ್ ಕ್ಯೂರ್ ಹಾಸ್ಪಿಟಲಿಗೆ ಹೇಳ್ಬೋದು. ನಂಗೆ ಬಂದ ತಕ್ಷಣ ಹೊಟ್ಟೆ ಹಸಿತಿತ್ತು, ತಿಂಡಿ ತಿನ್ಕೊಂಡೆ. ಸೊ ಪಪಾಯ, ಗಂಜಿ ಮತ್ತು ಮಜ್ಜಿಗೆ ಕೊಟ್ಟಿದ್ದರು. ನೆಕ್ಸ್ಟು ರೂಮ್ಗೆ ಚೆಕ್ ಇನ್ ಆಗಿದ್ದು. ಅದಾದಮೇಲೆ ನಾವು ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ನಮ್ಮ ಡೀಟೇಲ್ಸ್ನೆಲ್ಲ ಕೊಡಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಸುತ್ತಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದೆ ಡಾಕ್ಟರ್ ಕನ್ಸಲ್ಟೇಷನಿಗೆ. ಅದಾದಮೇಲೆ ಎಲ್ರಿಗೂ ಈ ಥರ ಒಂದು ಗುಡಿ ಬ್ಯಾಗ್ನ ಕೊಡ್ತಾರೆ, ಡಿಸ್ಪೋಸಬಲ್ಸ್ ಇರುತ್ತೆ ಒಳಗಡೆ. ನೆಕ್ಸ್ಟು ನಾನು ಲ್ಯಾಬಿಗೆ ಹೋಗಿ ಬ್ಲಡ್ ಸ್ಯಾಂಪಲ್ನ ಕೊಟ್ಟೆ. ಸೊ ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಎಲ್ಲ ರ್ಯಾಪಿಡಾಗಿ ಆಗ್ತಾಯಿದೆ ಬಂದ ತಕ್ಷಣ ಕ್ವಿಕ್ಕಾಗಿ. ಸೊ RFM ಅಂತ ಫುಟ್ ಮಸಾಜ್ ಸಕ್ಕತ್ತಾಗಿತ್ತು. ಅದು ಮುಗಿಸ್ಕೊಂಡು ನಾನು ರೆಸ್ಟ್ ಮಾಡಿ ನೆಕ್ಸ್ಟ್ ಊಟಕ್ಕೆ ಹೊರಟಿದ್ದು. ಊಟಕ್ಕೆ ಚಪಾತಿ, ಪಲ್ಯ, ಚಟ್ನಿ, ಮಜ್ಜಿಗೆ ಮತ್ತು ಪಪಾಯ. ನೆಕ್ಸ್ಟ್ ಊಟ ಮುಗಿಸಿ ವಾಕಿಂಗ್ ಹೋಗಿ ಹೊರಟೆ. ನೇಚರಲ್ಲಿ ಮಳೆ ಕೂಡ ಬರ್ತಿತ್ತು, ಸಕ್ಕತ್ತಾಗಿತ್ತು. ಅದಾದಮೇಲೆ ಆಶ್ಕಾರ್ ಜ್ಯೂಸ್ ಕೊಟ್ಟರು. ಸೊ ಇದನ್ನು ಕುಡ್ಕೊಂಡು ನಾವು ಸೆಕೆಂಡ್ ಟ್ರೀಟ್ಮೆಂಟಿಗೆ ಹೋಗ್ತೀವಿ. ದಿನದಲ್ಲಿ 2 ಟ್ರೀಟ್ಮೆಂಟ್ ಇರುತ್ತೆ, ಶಿರೋಧಾರ ಅಂತ. ಇದಂತೂ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಹೆಡ್ ಮಸಾಜ್ ಎಲ್ಲ ಕೊಟ್ಟರು. ಅದಾದಮೇಲೆ ನೆಕ್ಸ್ಟ್ ಅಗೇನ್ ಸ್ನ್ಯಾಕ್ಸ್ ನೋಡಿ ಕೊಡ್ತಾನೆ ಇರ್ತಾರೆ ಏನಾದರೂ. ಸೊ ಕ್ಯುಕುಂಬರ್ ಸ್ಲೈಸಸ್ ಮತ್ತು ಬಾರ್ಲಿ ವಾಟರ್. ಈವ್ನಿಂಗ್ ರೂಮ್ ಹತ್ರನೇ BP ಚೆಕ್ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಜಿಮ್ ಮಾಡಿಕೊಂಡು ಊಟಕ್ಕೆ ಹೋದೆ. ಸೊ ಆಮೇಲೆ ಜೀರಾ ವಾಟರ್. ಇದು ನನ್ನ ಫಸ್ಟ್